ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವ್ ಗಲಾಟ. ಏನಿದು ಲೊಕೇಶನ್ ಚೇಂಜ್ ಆಗಿದೆ ಅಂತ ಅಂದ್ಕೊತಿದ್ದೀರಲ್ಲ, ಸೊ ಇದು ನಮ್ಮ ಊರು. ಈಗ ನಾವು ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಬಂದಿದ್ದೀವಿ. ಈಗ ಆಲ್ರೆಡಿ ನಮ್ಮ ಮನೆ ಮುಂದೆ ಅಂದರೆ ಬ್ಯಾಂಗ್ಳೂರಿನಲ್ಲಿರೋ ಮನೆ ಮುಂದೆ ರಂಗೋಲಿಗಳನ್ನು ಹಾಕಿ ಹಾಗೆ ಚಿಕ್ಕ ಒಂದು ಸೆಲೆಬ್ರೇಷನನ್ನು ಮಾಡಿ ಆ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿ ಮತ್ತೆ ಊರಿಗೆ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಊರಿಗೆ ಬಂದಿದ್ದೀವಿ ಈಗ. ಸೊ ಇನ್ನೇನು ಅಡುಗೆ ಆಗ್ತಾಯಿದೆ, ಎಳೆನೂ ಇಟ್ಟು ಪೂಜೆನೂ ಮಾಡಾಯಿತು. ಜೊತೆಗೆ ಈ ಒಂದು ಭೋಗಿ ಹಬ್ಬಕ್ಕೆ ಇದು ಈಗ ನಾವು ಮಾಡಿರೋದಿಲ್ಲಿ ಭೋಗಿ ಹಬ್ಬಕ್ಕೆ 2 ತರಹದ ಒಂದು ಪಲ್ಯ ಮತ್ತು 3 ತರಹದಂಥ ಫಲಹಾರಗಳನ್ನು ಇಟ್ಟು ಪೂಜೆ ಮಾಡಿದ್ವಿ. ನೆಕ್ಸ್ಟ್ ಸೂರ್ಯ ಪೊಂಗಲ್ಗೆ ನೋಡಿ ನೈಟ್ ಫುಲ್ ಹಾಕಿರುವಂಥ, ನೈಟ್ ಫುಲ್ ಅಲ್ಲ ಅಂದರೆ 3 hours ಹಾಕಿರುವಂಥ ಒಂದು ರಂಗೋಲಿಗಳನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಅಂದರೆ ಇಲ್ಲಿ ಪೇಂಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಅದನ್ನು ಹೈಡ್ ಮಾಡೋಕ್ಕೋಸ್ಕರ ಇಲ್ಲಿ ಅದ್ರ ಮೇಲೆ ರಂಗೋಲಿ ಪುಡಿಯನ್ನು ಸ್ಪ್ರೆಡ್ ಮಾಡಿ ಈ ಥರ ಬ್ಯೂಟಿಫುಲ್ ಆಗಿರೋ ಒಂದು ರಂಗೋಲಿ ಈ ಸಲ ಕೈಯಿಂದ ಮೂಡಿ ಬಂದಿದೆ. ತುಂಬಾ ಇಷ್ಟವಾಗಿದ್ದಂಥ ಒಂದು ರಂಗೋಲಿ ಇದು. ತುಂಬಾ ಚೆನ್ನಾಗಿ ಬಂದಿದೆ. ಗಾರ್ಲೆಂಡ್ ಮೂಲಕ ಅಂದರೆ ಹಾರದ ರೀತಿಯಾಗಿ ಒಂದು ಹೂವಿನ ಹಾರದ ಥರ ಈ ಒಂದು ರಂಗೋಲಿಯನ್ನು ಮೂಡಿ ಬಂದಿದೆ. ಸೊ ಇಲ್ಲಿ ಒಲೆದಲ್ಲೇ ನಾವಿಲ್ಲಿ ಪೂಜೆಯನ್ನು ಅಡುಗೆಯನ್ನು ಮಾಡೋದು. ಸೊ ಈ ಸಲ ನಮಗೆ ತುಂಬ ಹೆಲ್ಪ್ ಮಾಡಿದೆ ಅಂತಂದರೆ ಈ ಸೌದೆನೇ ಅನಿಸುತ್ತೆ. ಬೇಗ ಒಂದು ವಿತಿನ್ 1 hourನಲ್ಲಿ ಎಲ್ಲ 4 ರೀತಿಯಾದಂತಹ ಒಂದು ಫಲಹಾರಗಳನ್ನು ಮತ್ತು ಪೊಂಗಲನ್ನು ಸಹ ಮಾಡಿ ಇಲ್ಲಿ ನಾವು ಪೂಜೆಗೆ ಇಟ್ಟಾಯಿತು. ಸೊ ಪೊಂಗಲ್ ತುಂಬಾ ಚೆನ್ನಾಗಿತ್ತು, ಸಂಭ್ರಮವಾಗೇ ಇತ್ತು ಅಂತಲೇ ಹೇಳ್ಬೋದು. ಸೊ ಅದ್ರ ಜೊತೆಗೆ ಖರ್ಚು ಸಹ ಕರೆಕ್ಟಾಗಿ ಆಗಿದೆ. ಓಕೆನಾ. ಸೊ ಹಬ್ಬ ಅಂತ ಹೇಳಿದ್ರೆ ಖರ್ಚು ಇದ್ದೇ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಖರ್ಚನ್ನು ನಾವು ನೆಗ್ಲೆಕ್ಟ್ ಮಾಡಿದ್ರೇ ನಮಗೆ ಏನೋ ಅಟ್ಲೀಸ್ಟ್ ಒಂದು ಮೆಮೊರೀಸ್ ಸಿಗೋದು ಅಂತ ಅನ್ಸುತ್ತೆ. ಸೊ ನಮ್ಮ ಒಂದು ಸಂಸ್ಕೃತಿನ ನಾವು ಅಂದರೆ ಸಂಸ್ಕೃತಿ ಅಂತ ಹೇಳಿದ್ರೆ ಇದೇ ಥರ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೇನಿಲ್ಲ. ನಾವು ಏನು ಬೆಳೆಸ್ಕೊಂಡು ಬಂದಿದ್ದೀವಿ ಅದನ್ನು ನಾವು ಕಂಟಿನ್ಯೂ ಮಾಡ್ಬೋದು ನಮ್ಮ ಕೈಲಿ ಆದಷ್ಟು. ಸೊ ಫಸ್ಟು ಹಳೆ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಆ ರೀತಿ ಎಲ್ಲ ಮಾಡಲಿಕ್ಕಾಗಲ್ಲ. ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಇಲ್ಲಿ ಪೊಂಗಲ್ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಹೇಗೆ ಹಾಲು ಮತ್ತು ಅನ್ನ ಹೇಗೆ ಉಕ್ಕಿ ಬರ್ತಾ ಇದೆ ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಮ್ಮ ಸುಖ ಸಂತೋಷ ಎಲ್ಲ ಜೀವನದಲ್ಲಿ ಉಕ್ಕಿ ಬರಲಿ ಅಂತ ಇದರ ಒಂದು ಪೊಂಗಲ್ ಅಂತ ಹೇಳುವಂಥ ಸಾಧ್ಯತೆ ಇದೆ, ಅಂದರೆ ವಿಶೇಷತೆ ಇದೆ. ಸೊ ಇದು ಅಂದರೆ ಹೇಳಿದ್ನಲ್ಲ, ಈಗ ನಾನು ರಂಗೋಲಿಯನ್ನು 3 hours ಹಾಕಿದ್ದೀವಿ ಅಂತ. ಸೊ ರಂಗೋಲಿ ನಮ್ಮ ಮನೆ ಮುಂದೆ ನೈಟ್ ಹಾಕಿದಂತಹ ರಂಗೋಲಿ. ನೆಕ್ಸ್ಟಿಗೆ ಸೂರ್ಯ ಪೊಂಗಲ್ಗೆ ಖಂಡಿತವಾಗೂ ಈ ರೀತಿಯಾದಂಥ ದೊಡ್ಡದಾದಂತಹ ರಂಗೋಲಿಗಳನ್ನು ಮನೆ ಮುಂದೆ ಹಾಕೋದು ಪದ್ಧತಿ ಇದೆ. ಸೊ ಎಷ್ಟೇ ಚಿಕ್ಕ ಮನೆ ಇದ್ರೂ, ಯಾವುದೇ ರೀತಿಯಾದಂತಹ ವಸತಿ ಇದ್ದರೂ ಇಲ್ಲದೇ ಇದ್ರೂ ರಂಗೋಲಿ ತಮಿಳುನಾಡಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ರಂಗೋಲಿ ಅನ್ನೋದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದು ಬಣ್ಣದ ರಂಗೋಲಿ ಖಂಡಿತ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ಸೊ ಜೊತೆಗೆ ಈ ಒಂದು ಟೈಮ್ ಗ್ಯಾಪ್ನಲ್ಲೂ ನಾನು ನಿಮಗೋಸ್ಕರ ವಿಶ್ ಮಾಡಿದ್ದೀನಿ. ಜೊತೆಗೆ ಮನೇಲೂ ಸಹ ಮಾಡಿದಲ್ದೇ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ನಾವು ಈ ರೀತಿಯಾದಂಥ ಚಿಕ್ಕ ಒಂದು ಚೊಂಬಿನಲ್ಲಿ ನಮ್ಮ ಪದ್ಧತಿ ಇದು ಅಷ್ಟೇ, ದೊಡ್ಡ ಮಡಿಕೆದಲ್ಲೂ ಸಹ ಪೂಜೆ ಮಾಡ್ಬೋದು. ಇದು ಪೊಂಗಲನ್ನು ಇಟ್ಟು ಪೂಜೆ ಮಾಡ್ಬೋದು. ಸೊ ಹೊರಗಡೆಯೂ ಸಹ ಹೋಗಿ ಪೂಜೆಯನ್ನು ಮಾಡಿ ನಾವಿನ್ನು ಪೊಂಗಲನ್ನು ಮಾಡ್ಕೊಂಡು ಬಂದು ಮನೆಯಲ್ಲಿ ಮೇಲೆ ಸೂರ್ಯನಿಗಾಗಿ ಇಟ್ಟು ಒಂದು 7 ಎಲೆಗಳು ಚಿಕ್ಕ ಎಲೆಗಳಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಸೂರ್ಯ ಪೊಂಗಲ್ಗೆ ಪೊಂಗಲ್ ಅಂತ ಹೇಳಿ ಮತ್ತೆ ದೇವರ ಮನೆಯಲ್ಲಿ ನಾವು ಇಟ್ಟು ಪೊಂಗಲನ್ನು ಇಟ್ಟು ಪೂಜೆ ಮಾಡಿದ್ದೀವಿ. ನೋಡಿ, ಇಲ್ಲಿ ನಾನು 3-4 ಪದಾರ್ಥಗಳನ್ನು ಒಲೆದಲ್ಲೇ ಇಟ್ಟು ಮಾಡಿದ್ದೀನಿ. ಅದೇ ಇದು ಕುಂಬಳಕಾಯಿ, ಗೆಣಸು ಅದನ್ನು ಸಹ ನಾನು ಬೇಯಿಸೋದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇಯಿಸಿ ಹಾಗೆ ಮಾಡ್ತಾರೆ. ಬಟ್ ಇಲ್ಲಿ ನಾನು ಪಲ್ಯ ರೀತಿಯಲ್ಲಿ ಮಾಡಿ ದೇವರಿಗೋಸ್ಕರ ಪೂಜೆ ಮಾಡೋಕ್ಕೆ ಮಡಗಿದ್ದೀನಿ. ಆಯಿತು. ಸೊ ಒಲೆ ಈ ಸೌದೆಗಳು ಉರಿದ್ರೆ ಬೇಗನೆ ಅಡುಗೆ ಮಾಡ್ಬಿಡ್ಬೋದು. ತುಂಬ ಟೇಸ್ಟಿಯಾಗೂ ಸಹ ಇತ್ತು ಈ ಸಲ. ಸೊ ಇದೇ ರೀತಿಯಾದಂತಹ ಒಂದು ಪಲ್ಯವನ್ನು ನಾನು ಪ್ರೀವಿಯಸ್ ಭೋಗಿ ಪೊಂಗಲ್ಗೂ ನಾನು ಸ್ಟವ್ ಮೇಲೆ ಇಟ್ಟು ಮಾಡಿದೆ. ಆ ಟೇಸ್ಟ್ಗೂ ಈ ಒಂದು ಮಡಿಕೆಯಲ್ಲಿ ಮಾಡಿರುವಂತಹ ಒಂದು ಟೇಸ್ಟ್ಗೂ ತುಂಬಾ ವ್ಯತ್ಯಾಸ ಇದೆ. ಏನು ಒಂದು ಸ್ವಲ್ಪ ಹೊಗೆದಲ್ಲಿ ಕುತ್ಕೊಳ್ಬೇಕು, ಸ್ವಲ್ಪ ಎಫರ್ಟ್ ಹಾಕ್ಬೇಕು ಅಷ್ಟೇ. ಸೊ ಖಂಡಿತ ಚೆನ್ನಾಗಿರುತ್ತೆ. ಈಗ ನಮ್ಮ ಸಿಟಿನಲ್ಲಿ ಜಾಗ ಇರೋದೇ ಕಮ್ಮಿ. ಸೊ ಈ ಒಲೆಗಳಿಗೆಲ್ಲ ಇಲ್ಲಿ ಜಾಗ ಅಂತಿದೆಯಲ್ಲ. ಸೊ ಉಕ್ಕಿ ಬಂದಿದೆ ಚೆನ್ನಾಗಿ. ಸೊ ನಮ್ಮ ಜೀವನದಲ್ಲಿ ಒಳ್ಳೆಯದಾದಂತಹ ಒಂದು ವಿಶೇಷವಾದಂತಹ ಒಂದು ಸಂಭ್ರಮಗಳು ನಡೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನಾದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನಲ್ಲೂ ಸಹ ನಿಮಗೋಸ್ಕರ ಈ ಒಂದು ವಿಡಿಯೋವನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪೊಂಗಲ್ ಅಂತ ಹೇಳಿ. ಸೊ ನಿಮ್ಮ ಎಲ್ಲರ ಜೀವನದಲ್ಲಿ ಒಳ್ಳೆಯದೇ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೆ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ.